ವಿಡಿಯೋ ನಾನು ಮಾಡ್ತಿರೋದು ತುಂಬ ಇಷ್ಟ ಈ ಮಾತೆ ಬರ್ತಿಲ್ಲ ಆಚೆ ಅಂತ ಅಂದ್ಕೊಂಬೇಡಿ. ವಿಡಿಯೋ ಮಾಡ್ತಿರೋದು ಇಷ್ಟ ಇಲ್ಲದೆ ಮಾತಾಡ್ತಿಲ್ಲ, ಆದರೂ ನಾವು ಬಿಡಲ್ಲ, ವಿಡಿಯೋ ಮಾಡ್ತೀವಿ. ಘಮ ಘಮ ಅಂತಿದೆ, ಮಿಕ್ಸ್ ಮಾಡ್ತಾಯಿದ್ರೆ ರೀ. ರೀ ನಾನ ಮಾಡಿದ್ದು ನಾನ ಮಾಡಿದ್ದು ಬಿರಿಯಾನಿ ಹೇಳಿ ಸ್ವಲ್ಪ. ನಾನೇ ಮಾಡಿದ್ದು, ಸುಳ್ಳೇನಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ತಾನೇ ಎದ್ದೆ, ಮಲ್ಕೊಬಿಟ್ಟಿದೆ. ಇದು ಮಂಗಳವಾರದ ವ್ಲಾಗು. ಸೊ ಹುಷಾರಿರಲಿಲ್ಲ. ಅಣ್ಣ ಚಿಕನ್ ತಗೊಂಡು ಬಂದಿದ್ದಾರೆ. ಏನು ಮಾಡ್ತೀಯಾ ಸ್ಪೆಷಲ್ ಅಂತ ಕೇಳಿದ್ರು. ಅಣ್ಣ ನನಗೆ ಆಗ್ತಿಲ್ಲ ಅಂತ ಹೇಳಿದೆ. ಓಕೆ ನಾನೇ ರೆಡಿ ಮಾಡಿಕೊಡ್ತೀನಿ, ಮಲ್ಕೊ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನೋಡ್ತೀನಿ ಬನ್ನಿ ಏನು ಮಾಡ್ತಾಯಿದ್ದಾರೆ ಅಂತ. ಹಾಗೆ ನಾನು ಮೊಬೈಲ್ ತೊಗೊಂಡು ಹೋಗ್ತಾಯಿದ್ದೀನಿ ವೀಡಿಯೋ ಶೂಟ್ ಮಾಡೋಕ್ಕೆ. ಅಡುಗೆ ಮಾಡು ಅಂದರೆ ಹುಷಾರಿಲ್ಲ ಅಂತ್ಯ, ಕ್ಯಾಮ್ರಾ ಎಲ್ಲ ತೊಗೊಂಬರ್ತಿದ್ಯಾ, ವಿಡಿಯೋ ಮಾಡೋಕ್ಕೆ ಮೊಬೈಲ್ ತರ್ತಿದ್ಯಾ ಅಂತಿದ್ದಾನೆ. ಸೊ ನಮ್ಮ ಹಸ್ಬೆಂಡ್ ಕೂಡ ಬರ್ತಿದ್ದಾರೆ, ಜಾಯ್ನ್ ಆಗ್ತಾರೆ. ಅವರು ಕೂಡ ಒಂದು ರೆಸಿಪಿ ಮಾಡ್ತಾರೆ. ಇಬ್ಬರು ಏನೇನು ರೆಸಿಪಿ ಮಾಡಿದ್ರು, ಏನೇನು ಮಾಡ್ತಿದ್ದಾರೆ ಅಂತ ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಫ್ರೆಂಡ್ಸ್. ಏನು ಮಾಡ್ತಿದ್ಯಾ ಅಣಿಯ? ಹಾಂ ಅಣಿ ಏನು ಮಾಡ್ತಿದ್ಯಾ? ಹಾಂ ಚಿಕನ್ ಕಬಾಬ್ ಅಂತೆ. ಇಲ್ಲಿ ನಿಂಬೆಹಣ್ಣ ಹಿಂಡಿದ್ದಾನೆ ಫಸ್ಟೇ. ಸೊ ನಮ್ಮ ಅಣ್ಣನ ಸ್ಟೈಲಲ್ಲಿ ಮಾಡ್ತಾ ಇರೋದು ಇದು. ನಿಂಬೆಹಣ್ಣು ಹಿಂಡ್ಬಿಟ್ಟು ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ಮೊಟ್ಟೆ ಹಾಕಿದ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು, ನಿಂಬೆ ಹುಳಿನ ಹಿಂಡಿದ್ದಾರೆ ಅದ್ರೊಳಗಡೆ. ಏನು ಹಿಡಿಸ್ತಿದ್ಯಾ? ನೋಡಿ ಮಲ್ಕೊಂಡಿದ್ದೆ, ಅಡುಗೆ ಮಾಡೋಕ್ಕಾಗಲ್ಲ ಅಂತ, ಆದರೆ ವಿಡಿಯೋ ಮಾತ್ರ ಮಾಡೋಕ್ಕೆ ಬಂದಿ. ಅದೇನದು? ಗರಂ ಮಸಾಲ ಕೂಡ ಹಾಕಿದ್ದಾರೆ ಕಬಾಬ್ಗೆ. ನಾನು ಯಾವತ್ತೂ ಹಾಕಿರಲಿಲ್ಲ, ನಮ್ಮ ಅಣ್ಣ ಹಾಕಿದ್ದಾರೆ. ಕುಯ್ದಿದೆ ಅದು ಆಲ್ರೆಡಿ. ಸೊ ಸ್ಪರ್ಶ್ ಕಬಾಬ್ ಮಸಾಲ ಹಾಕ್ತಾಯಿದ್ದಾರೆ, ಕಬಾಬ್ ಪೌಡರು. ಸೊ ಇದ್ರಲ್ಲಿ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ, ತೇಜುಗಿಂತ ಇದು ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡಿದ್ರು. ಹೇಳ್ಬೇಕು ಏನೇನು ಹಾಕ್ತಿದ್ಯಾ ಅಂತ ಹೇಳಣಿಯಾ? ಹಾಂ ಅವ್ರಿಗೆ ವಿಡಿಯೋ ನಾನು ಮಾಡ್ತಿರೋದು ತುಂಬ ಇಷ್ಟ ಈ ಮಾತೆ ಬರ್ತಿಲ್ಲ ಆಚೆ ಅಂತ ಅಂದ್ಕೊಂಬೇಡಿ. ವಿಡಿಯೋ ಮಾಡ್ತಿರೋದು ಇಷ್ಟ ಇಲ್ಲದೆ ಮಾತಾಡ್ತಿಲ್ಲ, ಆದರೂ ನಾವು ಬಿಡಲ್ಲ, ವಿಡಿಯೋ ಮಾಡ್ತೀವಿ, ನಾವು ಗೊತ್ತಲ್ಲ. ಸೊ ಇವಾಗ ಚಿಲ್ಲಿ ಪೌಡರ್ನ ಹಾಕಿ, ಕಬಾಬ್ ಪೌಡ್ರನ್ನ ಹಾಕಿ, ಮೊಟ್ಟೆ ಹಾಕಿ, ನಿಂಬೆಹಣ್ಣು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಉಪ್ಪಿನ ಪುಡಿ ಸೇರಿಸ್ತಿದ್ದಾರೆ. ಖಾರ ಜಾಸ್ತಿ ಬೇಕು ಅಂತ ಹೇಳಿ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಇವಾಗ ಅದ್ರ ಜೊತೆಗೆ ಕಾರ್ನ್ಫ್ಲೋರ್ನ ಹಾಕ್ತಾರೆ. ಇದು ಅವ್ರದ್ದೇ ರೆಸಿಪಿ, ಅವರೇ ಮಾಡ್ತಿರೋದು. ಆ್ಯಕ್ಚುಲಿ ನನಗಿಂತ ಅಣ್ಣನೇ ಚೆನ್ನಾಗಿ ಮಾಡೋದು. ಕಾರ್ನ್ಫ್ಲೋರ್ನ ಸೇರಿಸಿದ್ರು 2 ಸ್ಪೂನು. ಇವಾಗ ಇದನ್ನು ಕಲಿಸ್ತಾ ಇದ್ದಾರೆ. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ತಿದ್ದಾರೆ ಮಸಾಲೆ ಎಲ್ಲ. ಸೊ ಇಲ್ಲಿ ಹೆಚ್ಚು ಕಡಿಮೆ 1 kg, ಇನ್ನೊಂದು 100 ಗ್ರಾಮ್ ಹೆಚ್ಚೇ ಇರ್ಬೋದು ಅನಿಸುತ್ತೆ. ಚಿಕನ್ನ ಕಬಾಬ್ಗೆ ಅಂತಲೇ ಹೇಳಿ ಸಣ್ಣದಾಗಿ ಒಡ್ಸ್ಕೊಂಡು ಬಂದಿದ್ದಾರೆ. ಲೆಗ್ ಪೀಸ್ ಎಲ್ಲ ಸೇರಿಸಿ ನೋಡಿ ಹೇಗೆ ಒಡ್ಸ್ಕೊಂಡು ಬಂದಿದ್ದಾರೆ ಅಂತ. ಚಿಕ್ಕದಾಗಿ ಕಬಾಬ್ಗೋಸ್ಕರ ಈ ಥರ ಒಡ್ಸ್ಕೊಂಡು ಬಂದಿದ್ದಾರೆ. ಇವಾಗ ಈ ಆ ಮಸಾಲೆ ಒಳಗಡೆ ಪೀಸ್ಗಳನ್ನ ಒಂದೊಂದು ಹಾಕಿ ಸೇರಿಸ್ತಾರೆ. ಸೊ ಇಲ್ಲಿ ಪೀಸ್ಗಳನ್ನೆಲ್ಲ ಸೇರಿಸಿದ್ದಾರೆ. ಮಸಾಲೆಗೆ ಈ ರೀತಿಯಾಗಿ ಫಸ್ಟೇ ಲೆಗ್ ಪೀಸ್ ಸೇರಿಸ್ಬಿಟ್ಟಿದ್ದಾರೆ. ಹೇಳ್ಕೊಂಡು ಮಾಡಿದ್ಯಾ? ಹಾಂ ಹೇಳು, ನಿಮ್ಮ ಮುಖ ತೋರಿಸ್ತೀನಿ, ಮಾತಾಡು.
ಇವಾಗ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಟಾಯಿತು ಕಬಾಬ್ಗೆ. ಇನ್ನೇನು ಒಂದು ಅರ್ಧ ಗಂಟೆ 1 ಅವರ್ ಫ್ರೀಝರಲ್ಲಿ ಇಟ್ಬಿಟ್ಟು ಬಿಸಿ ಬಿಸಿಯಾದ ಎಣ್ಣೆಗೆ ಕರಿಯೋದಕ್ಕೆ ಬಿಡೋದೆ. ಬೆಂದಾದಮೇಲೆ ತಿನ್ನೋದೆ. ಏನೋ ಒಂದು ಹಾಕ್ಬಿಟ್ಟು ಮಾಡ್ತಾರಂತೆ. ಸೊ ಒಂದು 2 ಅವರ್ ಆಗಿತ್ತು, ಕಬಾಬು ಚೆನ್ನಾಗಿ ನೆಂದಿತ್ತು. ಸೊ ಇವಾಗ ಕಾಯ್ದಿರೋ ಅಂಥ ಎಣ್ಣೆಗೆ ಕಬಾಬ್ನ ಹಾಕ್ತಿದ್ದಾರೆ ನಮ್ಮಣ್ಣ ಅವರು. ಸ್ವಲ್ಪ ಕ್ಯಾಮ್ರಾ ಕಡೆ ನೋಡೋಣ. ಹಾಂ, ಬಿಡ್ತಾ ಇದ್ದಾರೆ. ಇಲ್ಲಿ ಲೆಗ್ ಪೀಸ್ ನೋಡಿ ಸೂಪರಾಗಿ ಕಟ್ ಮಾಡಿಸ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಬಂದಿದ್ದಾರೆ. ಸೊ ಇಲ್ಲಿ ಬೇಯ್ತಾ ಇದ್ದಾವೆ. ಈ ಕಡೆ ಏನೋ ಡಿಫ್ರೆಂಟಾಗಿ ಮಾಡ್ತಾರಂತೆ ಡ್ರೈ ಐಟಮು ನೋಡಿ. ಒಂದು 1/4 kg ಅದಕ್ಕೆ 1/4 kg ತಗೊಂಡಿದ್ದಾರೆ. ಡಿಫ್ರೆಂಟಾಗಿ ಮಾಡ್ತೀನಿ, ಎಲ್ಲೂ ತಿಂದಿರಬಾರ್ದು ಟೇಸ್ಟು ಅಂತ ಮಾಡ್ತಾಯಿದ್ದಾರೆ ನಮ್ಮಣ್ಣ. ಕಬಾಬಲ್ಲಿ ಬೇಯ್ತಾ ಇದೆ. ಸೊ ಇಲ್ಲಿ ಡಿಫ್ರೆಂಟಾಗಿ ರೆಡಿ ಆಗ್ತಾಯಿದೆ. ಡ್ರೈ ಮಾಡ್ತೀನಿ ಅಂತ ಹೇಳಿ ಚಿಕನ್ ಹಾಕಿದ್ದಾರೆ. ಒಂದು ಅರ್ಧ ಸ್ಪೂನ್ ಆಯಿಲ್ನ ಹಾಕಿದ್ರು ಇದಕ್ಕೆ. ಹಾಂ, ಏನಿದೆಯ ಮಾತಾಡು. ವಿಡಿಯೋ ಆಫ್ ಮಾಡಿದ್ರೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ವಿಡಿಯೋ ಆನ್ ಮಾಡಿದ್ರೆ ಮಾತಾಡ್ತಿಲ್ಲ. ಗರಿ ಗರಿ ಕಬಾಬ್ ಒನ್ ಮೋರ್ ಅನ್ಬೇಕು ಅಂತ ಹೇಳಿದ್ರು. ಇಲ್ಲಿ ಚಿಕನ್ ಡ್ರೈ ರೆಡಿ ಮಾಡ್ತಿದ್ದಾರೆ. ಅರಿಶಿನ ಪುಡಿ ಹಾಕಿದ್ದಾರೆ. ಇವಾಗ ಉಪ್ಪಿನ ಪುಡಿ ಖಾರದ ಪುಡಿ ಹಾಕ್ತಾರಂತೆ. ಇದಕ್ಕೆ ಹಾಕ್ಬಿಟ್ಟು 2 ವಿಷಲ್ ತಗೋತಾರಂತೆ. ಸೊ ಖಾರದ ಪುಡಿನೂ ಹಾಕ್ತಿದ್ದಾರೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ಕೊಳ್ಳಿ. ಕಡೆ ನಮ್ಮ ಹಸ್ಬೆಂಡು ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿಕೊಂಡು ಕುಯ್ಕೊಂಡು ಜಾರ್ಗೆಲ್ಲ ಹಾಕ್ಕೊಂಡಿದ್ರೆ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ನಿಮ್ಗೆ ರೆಸಿಪಿ ಬೇಕು ಅಂದರೆ ಖಂಡಿತ ಕೇಳಿ, ಅವ್ರನ್ನೇ ಕೇಳಿ ರೀ. ಏನು ಮಾಡ್ತಿದ್ದೀರಾ ರೀ? ಹಾಂ, ಬಿರಿಯಾನಿ ಮಾಡ್ತಿದ್ದಾರೆ. ಅಣ್ಣ ಅಲ್ಲಿ ಕಬಾಬ್ ಮತ್ತು ಡ್ರೈ ಮಾಡ್ತಿದ್ದಾರೆ, ಹಸ್ಬೆಂಡ್ ಬಿರಿಯಾನಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇಬ್ರು. ನೀರು ಬಿಡ್ತದ ಬೇಯ್ತದ ಏನು ಇದಾಗಲ್ಲ, ಸುಮ್ಮನೆ ಡ್ರೈ ಆಗಲ್ಲ. ಡ್ರೈ ಏನಾಗಲ್ಲ. ಕಬಾಬ್ ಇದೆಷ್ಟು ವಿಷಲ್ ತಗೋತೀಗ? 2 ಬೇಯೋವರೆಗೂ. ಇಬ್ಬರು ಬೈತಾ ಇದ್ದಾರೆ ನನ್ನ. ಬಂದು ಅಡುಗೆ ಮಾಡು ಅಂದರೆ ಆಗ್ತಾಯಿಲ್ಲ, ಹುಷಾರಿಲ್ಲ ಅಂತೀಯ, ವೀಡಿಯೋ ಮಾತ್ರ ಶೂಟ್ ಮಾಡೋಕ್ಕೆ ಬರ್ತಿದ್ಯಾ ಅಂತ ಇಬ್ಬರು ಬೈಕೊಂಡು ನಗ್ತಿದ್ದಾರೆ. ಭಾವದಿರು ಅಡುಗೆ ಮಾಡ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗರಿ ಗರಿಯಾಗಿ. 1 ಮೂರು ಅನ್ಬೇಕಂತೆ. ಕಬಾಬ್ ಎತ್ತೋ ಟೈಮಲ್ಲಿ ಈ ರೀತಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕಂತೆ. ವಿಷಲ್ ಬಂತು. ಇದು ಹಾಂ, ಕಬಾಬ್ ಕೂಡ ರೆಡಿ ಆಯ್ತಲ್ಲಿ. ಶಿಫ್ಟ್ ಮಾಡ್ತಿದ್ದಾರೆ. ಇದು ಸಾಕು, ಬೆಂದಿರುತ್ತೆ 2 ವಿಷಲ್. ಇನ್ನೊಂದು ಬರಲಿ ಬಿಡುತ್ತೆ. ಬಿಸಿ ಬಿಸಿ ಕಬಾಬ್ ಸಾಕು. ಇದು ಸೆಕೆಂಡ್ ರೌಂಡು. ಲೆಗ್ ಪೀಸ್ ಇಲ್ಲಿ ನೋಡಿ. ಇದು ಫಸ್ಟ್ ರೌಂಡು. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನಿವಾಗ ಟೇಸ್ಟ್ನ ನೋಡ್ತೀನಿ. ಟೇಸ್ಟ್ ಸ್ವಲ್ಪ ಸೆಕೆಂಡ್ ರೌಂಡ್ ಹಾಕ್ತಿದ್ದಾರೆ. ಸ್ವಲ್ಪ ಇದೆ ಅಷ್ಟೇ. ಫ್ರೈ ಐಟಮ್ ಮಾಡ್ತೀನಿ ಅಂದ್ರಲ್ಲ, ಈ ರೀತಿಯಾಗಿ ಮಾಡಿದ್ದಾರೆ. ಒಳ್ಳೆ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಏನೋ ಒಂದು ಕರಿ. ಅಣ್ಣ ಹೆಂಗೆ ಮಾಡಿದೆ ಇದನ್ನು ಹೇಳು? ನಾನು ಮಲ್ಕೊಬಿಟ್ಟಿದ್ದೆ. ಹೆಂಗೆ ಮಾಡಿದೆ?
ಇದನ್ನ ವಿಷಲ್ ತಗೊಂಡ್ಬಿಟ್ಟು ಇರು ವಿಷಲ್ ತಗೊಂಡ್ಬಿಟ್ಟು ಏನು ಮಾಡಿದ್ದು ಜಸ್ಟ್ ಒಗ್ಗರಣೆಗೆ ಹಾಕಿದ್ದ. ಬಿಡೋದಿಲ್ಲ ಅಲ್ವ ಇದು ಇದಾಯ್ತು. ಇಲ್ಲಿ ಬಿರಿಯಾನಿಗೆ ಎಣ್ಣೆ ಹಾಕ್ಲಾ? ಎಣ್ಣೆ ಹಾಕೋತಾ ಇದ್ದಾರೆ. ಯಾವುದು ಬಿರಿಯಾನಿ ಡ್ರೈ ಕಬಾಬು ಎಲ್ಲ ರೆಡಿ ಇದೆ. ಬಿರಿಯಾನಿ ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಇದು ಹೇಳಮ್ಮ. ಬಿರಿಯಾನಿ ನೋಡಿ ಬಿರಿಯಾನಿ ರೆಡಿ ಆಗಿದೆ. ನಮ್ಮ ಹಸ್ಬೆಂಡು ಅವ್ರ ಕೈಯಾರೆ ಮಾಡಿರೋವಂಥ ಬಿರಿಯಾನಿ ನಮ್ಮ ಅಣ್ಣನ ಜೊತೆ ಸೇರಿಕೊಂಡು ಇಬ್ಬರು ಕೂಡ ಭಾವದಿರು ಸೇರಿಕೊಂಡು ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ. ಘಮ ಘಮ ಅಂತಿದೆ. ಮಿಕ್ಸ್ ಮಾಡ್ತಾ ಇದ್ರೆ ರೀ ನಾನ ಮಾಡಿದ್ದು ಬಿರಿಯಾನಿ ಹೇಳಿ ಸ್ವಲ್ಪ. ನಾನೇ ಮಾಡಿದ್ದು ಸುಳ್ಳೇನಿಲ್ಲ. ನೋಡಿ ಈಗ ನಾವು ಬಿರಿಯಾನಿ ಕಬಾಬು ಅಣೆಯ ಮಾಡಿರೋವಂಥ ಡ್ರೈನ ಬ್ಯಾಟಿಂಗ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ನೀವು ಕೂಡ ಕಬಾಬ್ ಮತ್ತು ಡ್ರೈನ ನಮ್ಮ ಅಣ್ಣ ಮಾಡಿದ ರೀತಿಲಿ ಮಾಡಿ. ಈ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಇವ್ರ ಕೈಲೇ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.